ತರುಣ್ ಮತ್ತೆ ಅನು ಭೇಟಿಯಾಗಿರೋದನ್ನ ರಮ್ಯಾ ನೋಡಿರ್ತಾಳೆ. ಹಾಗಾಗಿ ಮನೆಗೆ ಬಂದ್ಮೇಲೆ ಅನುಗೆ ಸರಿಯಾಗಿ ಕ್ಲಾಸ್ ಕೂಡ ತಗೋತಾಳೆ. ಅದು ಅಲ್ಲದೆ ಅಣ್ಣ ಅಮ್ಮ ಎಲ್ರ ಹತ್ರ ಹೇಳ್ತೀನಿ ಅಂತಾನು ವಾರ್ನ್ ಮಾಡ್ತಾಳೆ. ರಮ್ಯಾ ಹೇಳ್ದಾಗೆ ಅನು ವಿಷಯನ ಮನೆಯವರೆಲ್ರಿಗೂ ಹೇಳಿದ್ರು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಅನು ಯೋಚನೆ ಮಾಡ್ತಿದ್ದಾಳೆ. ಮೊದಲೇ ಅನು ಅದಕ್ಕೆನ ಮನೆಯಿಂದ ಹೊರಗಾಕ್ಬೇಕು ಅಂದ್ಕೊಂಡಿದ್ದು. ಮುಂದೆ ಏನು ಮಾಡ್ತಾಳೆ, ಏನೆಲ್ಲ ಕಿತಾಪತಿ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯೋ ಛೇ, ಅದಕ್ಕೆ ನೋಡಿದ್ರೆ ಹಾಗೆ ಹೇಳ್ಬಿಟ್ಟು ಹೋದ್ರು. ಅಣ್ಣ ಬೇರೆ ಆಫೀಸಿಂದ ಬಂದಿಲ್ಲ. ಇವಾಗ ಅಣ್ಣ ಬಂದ ಕೂಡಲೇ ಅವ್ರು ಇರೋ ಎಲ್ಲ ವಿಷಯನೂ ಹೇಳ್ತಾರೆ. ಇಷ್ಟು ದಿನ ಅವ್ರ ಕೋಪ ನೋಡಿರಲಿಲ್ಲ, ಆದರೆ ಇವತ್ತು ತುಂಬಾನೇ ಕೋಪ ಮಾಡ್ಕೊಂಡಿದ್ರು. ನನ್ಗನ್ಸೋ ಪ್ರಕಾರ ಇವತ್ತು ನಾನು ಸಿಕ್ಕೊಂಡು ಬಿದ್ದೇ ಬೀಳ್ತೀನಿ. ಇಲ್ಲ, ನಾನು ಸಿಕ್ಕಾಕೊಂಡು ಬೀಳಲೇಬಾರ್ದು. ಹೇಗೂ ಅಮ್ಮ ಅಣ್ಣಂಗೆ ಎರಡನೇ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಎರಡನೇ ಮದುವೆ ಮಾಡಿದ್ರೆ ಈ ಅದಕ್ಕೆ ಮನೇಲಿ ಏನು ತಾನೇ ಮಾಡ್ತಾರೆ. ಇವ್ರನ್ನ ನಾನೇ ಮನೆಯಿಂದ ಓಡಿಸೋದೇ ಒಳ್ಳೇದು. ಉಪಾಯ ಮಾಡಿ ಏನಾದರೂ ಒಂದು ಹೇಳಬೇಕು. ಇಲ್ಲಾಂದರೆ ಅವರೆದ್ರಿಗೆ ನಾನು ಕೋಪ ಮಾಡಿಕೊಂಡ್ರೆ ನನ್ನ ಬಂಡವಾಳ ಆದಷ್ಟು ಬೇಗ ಹೊರಗೆ ಬರುತ್ತೆ. ಅದ್ರ ಬದಲು ಅವರಂತಾನೆ ಮಾತಾಡಿ ಹೇಗಾದರೂ ಮಾಡಿ ಅವರು ನಿಮ್ಮ ಮನೆ ಬಿಟ್ಟು ಓಡಿಸ್ಬೇಕು. ಅದು ಅಲ್ಲದೆ ಅದಕ್ಕೆ ಹತ್ರ ನಾನು ಎಲ್ಲ ಒಳ್ಳೆ ಬುದ್ಧಿ ಕಲಿತೀನಿ, ಕ್ಷಮಿಸಿ ಅಂತ ಒಂದು ಸ್ವಲ್ಪ ನಾಟಕನೂ ಮಾಡಬೇಕು. ಯಾವಾಗಲೂ ಅಮ್ಮ ಮಾಡ್ತಾಳಲ್ಲ ಹಾಗೆ. ಅದಕ್ಕೆ ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಮಾತಾಡೋ ಅಂಥದ್ದು ನಿನಗೇನಿದ್ದಾನು? ಅದಕ್ಕೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ಮ ಮಾತು ಕೇಳಬೇಕಿತ್ತು. ಆದರೆ ಏನು ಮಾಡಲಿ, ನನ್ನ ಬುದ್ಧಿಗೆ ಅದೆಲ್ಲ ಅರ್ಥನೇ ಆಗಿಲ್ಲ. ಇವಾಗ ನೀವು ನನ್ನ ವಿಷಯನ ಎಲ್ಲರೂ ಹತ್ರ ಹೇಳಿದ್ರೆ ಅಮ್ಮನ ಪರಿಸ್ಥಿತಿ ಮೊದಲೇ ಚೆನ್ನಾಗಿಲ್ಲ. ಹೀಗಿರುವಾಗ ಅಮ್ಮನ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ನನ್ನ ವಿಷಯನ ಯಾರ ಹತ್ರ ಹೇಳಿದ್ರು ಅಷ್ಟೇ, ಅಣ್ಣನ ಪರಿಸ್ಥಿತಿನೂ ಚೆನ್ನಾಗಿಲ್ಲ, ಅದು ನಿಮಗೆ ಗೊತ್ತು. ಹೀಗಿರುವಾಗ ಮನೆ ವಾತಾವರಣ ಇನ್ನೂ ಹಾಳಾಗೋದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೀವು ಹೇಳ್ದಾಗೆ ಇನ್ಮೇಲಿಂದ ನಾನು ಅವನ ಜೊತೆ ಸೇರೋದು ಇಲ್ಲ, ಅವನ ಹತ್ರ ಮಾತಾಡೋದು ಇಲ್ಲ. ನಿಜವಾಗ್ಲೂ ಅದಕ್ಕೆ ಏನು ಹೇಳ್ತಿದ್ಯಾ ಅನು ನೀನು? ಹೇಳ್ತಿರೋದೆಲ್ಲ ನಿಜಾನೋ ಅಥವಾ ಈ ಅದಕ್ಕೆ ಪೆದ್ದಿ ಎಲ್ಲಾನು ನಂಬ್ತಾಳೆ ಅಂತ ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯೋ? ಇಲ್ಲ ಅದಕ್ಕೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನೀವು ಮೊದಲನೇ ಸಾರಿ ನನಗೆ ವಾರ್ನ್ ಮಾಡಿದಾಗ ಅಷ್ಟಾಗಿ ಅರ್ಥ ಆಗಿಲ್ಲ. ಆದರೆ ಅಮ್ಮ ಹುಷಾರಿಲ್ದೇನೆ ಹಾಸಿಗೆ ಹಿಡ್ದಾಗಲೇ ಗೊತ್ತಾಗಿದ್ದು ಜೀವನ ಅಂದರೆ ಏನು, ಫ್ಯಾಮಿಲಿ ಏನು, ಅವ್ರ ಸಂತೋಷ ಏನು ಅಂತ. ಹೀಗಿರುವಾಗ ನಾನು ಅವನ ಜೊತೆ ಸುತ್ತಾಡೋದೆಲ್ಲ ಸರಿ ಇಲ್ಲ ಅಂತ ನಾನು ಹೋಗೂ ಇಲ್ಲ. ನಿನ್ನೆ ಏನು ಅವನಾಗೆ ಸಿಕ್ಕಿದ್ದಕ್ಕೆ ಸ್ವಲ್ಪ ಮಾತಾಡದೆ ಬಿಟ್ರೆ ಇನ್ನೇನು ಇಲ್ಲ. ಅದಕ್ಕೆ ನಾನೇ ಹೇಳಿದೆ, ನನಗೂ ನಿನಗೂ ಏನು ಸಂಬಂಧ ಇಲ್ಲ, ಇನ್ಮೇಲೆ ನನ್ನಿಂದ ದೂರ ಇರು ಅಂತಲೂ ಹೇಳಿದೆ. ಆದರೆ ನೀವು ಅದನ್ನೆಲ್ಲ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಮನೇಲಿ ಈ ಥರ ಪರಿಸ್ಥಿತಿನಲ್ಲೂ ನಾನು ಅದು ಇದು ಅಂತ ಬೇಡದೆ ಇರೋದು ಮಾಡೋದಕ್ಕೆ ಮನಸ್ಸಿಲ್ಲ. ಅದಕ್ಕೆ ನಿಮ್ಮ ಮಾತು ಸತ್ಯ. ನೀವು ಹೇಳ್ದಾಗೆ ಮನೆ ಮರ್ಯಾದೆ ಕಾಪಾಡಬೇಕು. ನಾವು ಮಾಡೋ ಕೆಲವು ತಪ್ಪುಗಳಿಂದ ಮನೇಲಿ ಎಲ್ಲರೂ ಮರ್ಯಾದೆನೂ ಹೋಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯಿತು. ಅಯ್ಯೋ ಅನು, ಹೋಗ್ಲಿ ಬಿಡಮ್ಮ. ಏನೋ ನಾನು ನಿನ್ನ ಅದಕ್ಕೆ ಆಗಿ ಸ್ವಲ್ಪ ಬುದ್ಧಿ ಹೇಳಿದೆ ಅಷ್ಟೆ. ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಏನೇ ಆಗಲಿ ನಿನಗಂತೂ ನೀನು ಮಾಡ್ತಾ ಇರೋ ತಪ್ಪು ಅನ್ನೋದು ಅರ್ಥ ಆಯ್ತಲ್ಲ, ಅದೇ ಸಂತೋಷ ನನಗೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ, ಭಯನೂ ಪಡಬೇಡ. ನಾನು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ನಾನು ನಿನಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಹಾಗೆ ಹೇಳಿದೆ ಅಷ್ಟೆ. ನಿನ್ನ ಅಣ್ಣನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಬಿಡು. ಪಾಪ ನನಗೂ ಇದೇ ಬೇಕಿತ್ತು. ನನ್ನ ವಿಷಯನ ಯಾರ ಹತ್ರನೂ ಹೇಳದೇ ಇದ್ರೆ ಅಷ್ಟೇ ಸಾಕು. ಅಂತೂ ನಾನು ಮಾಡಿರೋ ಡ್ರಾಮಾ ವರ್ಕೌಟ್ ಆಯಿತು ಅಂತ ಆಯಿತು. ಏನು ಅದಕ್ಕೆ ನಾನು ಮಾಡಿರೋ ತಪ್ಪಿಂದ ನನಗೆ ಬುದ್ಧಿ ಬಂದಿದೆ, ಅದೇನೋ ಸರಿ. ಆದರೆ ಅಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಮೂಲೆ ಕೂತಿದ್ದಾಳೆ. ನನಗಂತೂ ಅವಳದೇ ಚಿಂತೆ ಆಗ್ಬಿಟ್ಟಿದೆ. ಅದಕ್ಕೆ ಅಣ್ಣ ನೋಡಿದ್ರೆ ಸರಿ ಹೋಗ್ಲಿ, ಅಮ್ಮ ಹುಷಾರಾಗ್ಲಿ ಅನ್ನೋ ಕಾರಣಕ್ಕಾದರೂ ಎರಡನೇ ಮದುವೆಗೆ ಒಪ್ಕೋಬೋದು. ಆದರೆ ಅವನು ಆ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಪ್ಲೀಸ್ ಅದಕ್ಕೆ ಹೇಗಾದರೂ ಮಾಡಿ ನೀವೇ ಅಣ್ಣನ ಒಪ್ಪಿಸ್ಬೇಕು. ನನಗೂ ಗೊತ್ತು ಅದಕ್ಕೆ ನೀವು ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ ಅಂತ, ಆದರೆ ಅಣ್ಣನೇ ಒಪ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಅದಕ್ಕೆ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನೊಂದು ಸಜೆಷನ್ ಕೊಡ್ತೀನಿ. ಅದೇನು ಅಂದರೆ, ನೀವು ಅಣ್ಣನ ಕಣ್ಣೆದ್ರಿಗೆ ಇರೋವರೆಗೂ ಅಣ್ಣ ಯಾವುದೇ ಮದುವೆಗೂ ಒಪ್ಕೊಳ್ಳಲ್ಲ. ಹಾಗಾಗಿ ನೀವು ಅವನಿಂದ ದೂರ ಇದ್ದರೆ ಐ ಥಿಂಕ್ ಅಣ್ಣ ಎರಡನೇ ಮದುವೆಗೆ ಒಪ್ಕೊಂಡ್ರೂ ಒಪ್ಕೊಳ್ಬೋದು. ಅನು, ಏನು
ಮಾತಾಡ್ತಿದ್ಯಾ? ಅಂದ್ರೆ ನಾನು ನಿಮ್ಮ ಅಣ್ಣನಿಂದ ದೂರ ಹೋಗೋದಾ? ಏನ್ ಹೀಗೆ ಹೇಳ್ತಿದ್ಯಾ? ಹೌದು ಅದಕ್ಕೆ ನನ್ಗನ್ಸೋ ಪ್ರಕಾರ ನೀವು ಅವನ ಎದುರಿಗಿರೋವರೆಗೂ ಅವನು ಎರಡನೇ ಮದುವೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನೀವಿಬ್ರು ಪ್ರೀತಿ ಮಾಡಿ ಮದುವೆ ಆಗಿರೋದು. ಅದಕ್ಕೆ ಅಕಸ್ಮಾತ್ ನೀವು ಅವನಿಂದ ದೂರ ಹೋದ್ರೆ ಅವನು ಐ ಥಿಂಕ್ ನಿಮ್ಮನ್ನು ಮರಿತಾನೆ. ಅದು ಅಲ್ದೇನೆ ಅಟ್ಲೀಸ್ಟ್ ನಿಮ್ಮ ಮೇಲೆ ಕೋಪಕ್ಕಾದ್ರೂ ಹೇಗಾದ್ರೂ ಮಾಡಿ ಎರಡನೇ ಮದುವೆಗೆ ಒಪ್ಪಿಸ್ಬೋದು. ಹಾಗಾಗಿ ಒಂದ್ಸಾರಿ ಯೋಚನೆ ಮಾಡಿ. ಅನುಗೆ ತನ್ನ ಅತ್ತಿಗೆ ರಮ್ಯಾ ಆ ಮನೆಯಿಂದ ಹೊರಗೆ ಹೋಗ್ಬೇಕಾಗಿರುತ್ತೆ. ಹಾಗಾಗಿನೇ ಅಣ್ಣನಿಂದ ದೂರ ಆದ್ರೆ ಅಣ್ಣ ಎರಡನೇ ಮದುವೆ ಆಗ್ಬೋದು ಅನ್ನೋ ಐಡಿಯಾ ಕೂಡ ಕೊಡ್ತಾಳೆ. ನಿನ್ನೆ ಅನು ಹೇಳಿದ್ ಸರಿಯಾಗೇ ಇದೆ. ಇವ್ರ ಜೊತೆಗೆ ನಾನಿದ್ರೆ ಇವ್ರು ಖಂಡಿತವಾಗ್ಲೂ ಬೇರೆ ಮದುವೆ ಆಗಲ್ಲ. ನನ್ನ ಜೀವನ ಅಂತೂ ಹಾಳಾಯ್ತು. ಹಾಗಂತ ಪಾಪ ಅವ್ರ ಜೀವನ ಯಾಕೆ ಹಾಳು ಮಾಡಬೇಕು? ಸುಮ್ಮನೆ ನಾನು ಅವರಿಂದ ದೂರ ಆಗೋದೇ ಒಳ್ಳೇದು. ಅವ್ರಿಗೆ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥನೂ ಆಗಲ್ಲ. ಅವ್ರು ನನ್ನ ಮಾತು ಕೇಳಲ್ಲ. ಅದ್ರ ಬದಲು ನಾನೇ ಅವರಿಂದ ದೂರ ಆಗಿಬಿಡ್ಬೇಕು. ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಮುಂದೆ ಅವ್ರ ಜೀವನ ಸುಖವಾಗಿದ್ರೆ ಅಷ್ಟೇ ಸಾಕು. ಅರ್ಜುನ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅರ್ಜುನ್, ನಾನು ಮಾತಾಡಬೇಕು ಅಂತ ಹೇಳ್ತಾನೆ ಇದ್ದೀನಿ ಅಲ್ವಾ? ನೀವು ನೋಡಿದ್ರೆ ನನ್ನ ಮಾತನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದಿರೋ ಥರ ಹೋಗ್ತಿದ್ದೀರಲ್ಲ. ಒಂದು ನಿಮಿಷ ತಿರ್ಗಿ. ರಮ್ಯಾ, ನೀನ್ ಏನ್ ಮಾತಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಒಂದು ವಾರದಿಂದಾನು ಹೇಳಿದ್ದನ್ನೇ ಹೇಳ್ತಾ ಇದ್ಯಾ, ಎರಡನೇ ಮದ್ವೆ ಆಗಿ ಅಂತ. ನಾನು ಎಷ್ಟು ಸರಿ ಹೇಳಿ ನಿನ್ಗೆ? ನೀನ್ ಹೇಳಿದ ಪ್ರಕಾರ ನಾನು ಮದ್ವೆ ಆಗೋದಕ್ಕಾಗಲ್ಲ. ನನ್ಗೆ ನಿನ್ನ ಪ್ರೀತಿ ಮಾಡಿ ಮದ್ವೆ ಆಗಿರೋದು, ನಿನ್ನನ್ನ ಬೀದಿ ಮೇಲೆ ಬಿಟ್ಟು ಬೇರೆ ಯಾರನ್ನೋ ಮದ್ವೆ ಆಗಿ ಸಂಸಾರ ಮಾಡೋದಕ್ಕಲ್ಲ. ನಿನ್ಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ? ನೋಡಿ, ನೀವು ನನ್ನ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರು ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ವಾಟ್? ಏನ್ ಮಾತಾಡ್ತಿದ್ಯಾ ರಮ್ಯಾ ನೀನು? ನಿನಗೆ ನನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ನೋಡಿ ಅರ್ಜುನ್, ನೀವು ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ರೆಡಿ ಇದ್ರು ನಾನು ಮಾತ್ರ ರೆಡಿ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತಾನೇ ನನಗೆ ರಿಪೋರ್ಟ್ ಕೊಟ್ಟಿರೋದು. ಯಾರಿಗೆ ಗೊತ್ತು ಅವ್ರು ನನ್ನ ಹತ್ರ ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ? ಯಾಕೆ ಅಂದ್ರೆ ನನಗೆ ಪ್ರಾಬ್ಲಮ್ ಇದೆಯೋ ನಿಮಗೆ ಪ್ರಾಬ್ಲಮ್ ಇದೆಯೋ? ಅಕಸ್ಮಾತ್ ನಿಮಗೆ ಪ್ರಾಬ್ಲಮ್ ಇದ್ರೆ ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಹೇಳ್ಬೋದು. ಅಯ್ಯೋಯ್ಯೋಯ್ಯೋ, ಇವಳೇನು ಈ ಥರ ಟ್ವಿಸ್ಟ್ ಕೊಡ್ತಿದ್ದಾಳೆ? ಅಲ್ಲ, ಎಲ್ಲಾದರೂ ಡಾಕ್ಟರ್ ರಿಪೋರ್ಟ್ನ ರಾಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾದ್ರೆ ಆಮೇಲೆ ಮನೇಲಿ ದೊಡ್ಡ ರಂಪಾನೆ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಈ ವಿಷಯನ ಡೈವರ್ಟ್ ಮಾಡಿಬಿಡ್ಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ನನಗೆ. ಅಯ್ಯೋ 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 ಅಯ್ಯೋ, ಇದೇ ನಮ್ಮ ರಮ್ಯಾ ನನ್ನ ಮಗನ್ನೇ ಅನುಮಾನಿಸ್ತಾ ಇದೀಯಾ ನೀನು? ನೋಡಿ ಅತ್ತೆ, ನಾನು ಯಾರನ್ನೂ ಅನುಮಾನಿಸ್ತಾ ಇಲ್ಲ. ನನಗೇನು ಪ್ರಾಬ್ಲಮ್ ಇರೋದಿಲ್ಲ ಅಂತ ನಾನು ಹೇಳ್ತಾ ಇರೋದಷ್ಟೇ. ನಿನಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನನಗೆ ಪ್ರಾಬ್ಲಮ್ ಇದೆ ಅಂತ ತಾನೇ ಅರ್ಥ? ಸರಿ, ನಾನು ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೀನು ಅನುಮಾನಿಸ್ತಾ ಇದೆಯಾ ಅಂತಾನೂ ಹೇಳಲ್ಲ. ಸರಿ, ನೀನು ಅಂದ್ಕೊಂಡಾಗೆ ಆಗಲಿ. ನನಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾನೇ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೋ ಹೇಳ್ತಿದ್ಯಾ? ಅಲ್ಲ ಕಣೋ, ಅವಳೇನೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ. ಹಂಗಂತ ನೀನೇ ಅನುಮಾನಿಸ್ತಿದ್ಯಲ್ಲೋ? ನೋಡಿ ಅರ್ಜುನ್, ನೀವು ಚೆಕಪ್ ಮಾಡಿಸಿದ್ರು ಅಥವಾ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಬಂದ್ರು ನಾನು ಮಾತ್ರ ಈ ಮನೇಲಿ ಇರೋದಿಲ್ಲ. ನನಗೆ ನಿಮ್ಮ ಜೊತೆ ಬದುಕೋದಕ್ಕೆ ಇಷ್ಟನೂ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಪ್ರೀತಿ ಮಾಡಿನೇ ತಪ್ಪು ಮಾಡಿಬಿಟ್ಟೆ. ಏನೋ ಅವಾಗ ತಪ್ಪು ಮಾಡಿದ್ದನ್ನ ಇವಾಗ ಸರಿ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ಕಿದೆ. ಹಾಗಿರುವಾಗ ನಾನು ಇಲ್ಲಿರೋದಕ್ಕೆ ಇಷ್ಟಪಡೋದೇ ಇಲ್ಲ. ರಮ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ ಕಾಲಿಗೆ ಬಿದ್ದುಬಿಡ್ತೀನಿ. ಹೀಗೆಲ್ಲ ಮಾತಾಡ್ಬೇಡ. ನನ್ ಬಿಟ್ಟು ಹೋಗ್ಬೇಡ ರಮ್ಯಾ, ಪ್ಲೀಸ್ ಕಣೆ. ಸಾರಿ ಅರ್ಜುನ್, ನಾನು ನಿಮ್ಮ ಜೊತೆಗಿದ್ರೆ ನಿಮ್ಮ ಜೀವನನೇ ಹಾಳಾಗ್ಬಿಡುತ್ತೆ. ನನ್ನಿಂದ ನಿಮ್ಮ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಬಾಯಿಗೆ ಬಂದಾಗೆ ಏನೇನೋ ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸಿ. ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತೀರ. ಪ್ಲೀಸ್ ಅರ್ಜುನ್, ನಿಮ್ಮ ಜೀವನ ಸುಖವಾಗಿರ್ಬೇಕು. ಹಾಗಾಗಿ ಎರಡನೇ ಮದುವೆ ಆಗಿ ನಿಮ್ಮ ಸಂಸಾರದ ಜೊತೆ ಸುಖವಾಗಿರಿ. ನಾನು ಇನ್ಯಾವತ್ತೂ ನಿಮ್ಮ ಜೀವನದಲ್ಲಿ ಬರಲ್ಲ. ಇವತ್ತೇ ಕೊನೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಅರ್ಜುನ್ ಎಷ್ಟೇ ಬೇಡ್ಕೊಂಡ್ರು ರಮ್ಯಾ ಮಾತ್ರ ಅರ್ಜುನ್ ಜೀವನ ಮುಂದೆ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಅವನಿಂದ ದೂರ ಹೊರಟೋಗ್ತಾಳೆ. ಛೇ, ಏನೇನೋ ಅಂದ್ಕೊಂಡೆ. ಅಯ್ಯೋ, ಈ ಸೊಸೆನೂ ಇರ್ತಾಳೆ, ಬರೋ ಸೊಸೆನೂ ಇರ್ತಾಳೆ, ಕೈ ತುಂಬ ವರದಕ್ಷಿಣೆ ತಗೊಂಡಿರೋದೆಲ್ಲ ನನ್ನ ಹತ್ರನೇ ಇರುತ್ತೆ ಅಂದ್ಕೊಂಡೆ. ಇವಳು ನೋಡಿದ್ರೆ ಹೀಗೆ ಜಗಳ ಮಾಡಿಕೊಂಡು ಬಾಯಿಗೆ ಬಂದಾಗ ನನ್ನ ಮಗನಿಗೆ ಮಾತಾಡ್ಬಿಟ್ಟು ಹೋದ್ಲಲ್ಲ. ಏನು ಮಾಡಲಿ ಇವಾಗ? ಅಯ್ಯೋ ಯಾಕಮ್ಮ, ನಿನ್ನ ಸೊಸೆ ಮನೆ ಬಿಟ್ಟು ಹೋದ್ಲು. ನಿನ್ನ ಮಗನಿಗೆ ಎರಡನೇ ಮದುವೆ ಮಾಡೋದಕ್ಕೆ ಈಸಿ ಆಯಿತು. ಆದರೆ ನೀನು ಯಾಕೆ ಇಷ್ಟು ಚಿಂತೆ ಮಾಡ್ಕೊಂಡು ನಿಂತಿದ್ಯಾ? ಅಯ್ಯಯ್ಯೋ, ಇನ್ನೇನೇ ಮತ್ತೆ ರಮ್ಯಾ ತಂದಿರೋ ವರದಕ್ಷಿಣೆ, ಆಡಿ ಕಾರು, ಬೈಕು ಎಲ್ಲಾನು ನಮ್ಮನೇಲೆ ಉಳ್ಕೊಳ್ಳುತ್ತೆ ಅಂದ್ಕೊಂಡಿದ್ದೆ. ಆದರೆ ಇವಳು ದಿಢೀರಂತ ಗಂಡನ್ ಬಿಟ್ಟು ಮನೆ ಬಿಟ್ಟು ಹೊರಟಿದ್ದಾಳೆ.
ಅಲ್ಲ ಕಣೆ, ಅದು ಅಲ್ದೇನೆ ನನ್ನ ಮಗನ ಮೇಲೆ ಅನುಮಾನ ಪಡ್ತಿದ್ದಾಳೆ. ಹೀಗೆಲ್ಲ ಮಾಡಿ ಹೋದ್ರೆ ಪಾಪ ನನ್ನ ಮಗನಿಗೆ ಎರಡನೇ ಮದುವೆ ಮಾಡೋದು ಯಾವಾಗ? ಅವನು ಈ ನೋವಿಂದ ಹೊರಗೆ ಬರೋದು ಯಾವಾಗ? ನನಗೆ ಕೈ ತುಂಬ ವರದಕ್ಷಿಣೆ ಬರೋದು ಯಾವಾಗ? ಅಯ್ಯೋ ಅಮ್ಮ, ಇಷ್ಟಕ್ಕೆ ಚಿಂತೆ ಮಾಡ್ತಿದ್ಯಾ? ನೀನೊಬ್ಳು. ಅಲ್ಲಮ್ಮ, ನಿನ್ ಸೊಸೆ ಇವಾಗ ಹೋದ್ಲು ನಿಜ, ಹಾಗಂತ ಅವಳು ತಂದಿರೋದನ್ನೆಲ್ಲ ವಾಪಸ್ ತಗೊಂಡು ಹೋದ್ಲಾ? ಇಲ್ಲ ತಾನೇ, ಹಾಗೆ ಹೋಗಿದ್ದಾಳೆ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಅವರು ಅದನ್ನೆಲ್ಲ ಕೇಳ್ಬೇಕು ಅಂತ ಇದ್ದಿದ್ರೆ ಆ ಜಗಳದಲ್ಲೇ ಕೇಳ್ತಾ ಇದ್ರು. ಆದ್ರೆ ಅವ್ರಿಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ಗಂಡ ಬೇಡ ಅಂತ ಹೋಗಿರೋದು. ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ. ಮೊದಲು ನಿನ್ ಮಗನ್ ಮನೆ ಒಲಿಸಿ ಎರಡನೇ ಮದ್ವೆ ಹೇಗ್ ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡು. ಹೌದಲ್ವೇನೆ, ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ ನೋಡು. ಹೋದೋಳೇನೋ ಹೋದ್ಲು. ಮೊದಲು ರೇವತಿಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ಬೇಕು. ಹೇಗಾದ್ರೂ ಮಾಡಿ ಅವಳ ಮನೆ ಒಲಿಸಿ ಅವಳ ಮಗಳನ್ನ ನನ್ನ ಮಗನಿಗೆ ಕೊಡು ಅಂತ ಕೇಳಬೇಕು. ಆಮೇಲೆ ನನ್ನ ಮಗನ ತಲೆಯಲ್ಲಿ ಏನಾದ್ರೂ ಒಂದು ರಮ್ಯನ್ ಬಗ್ಗೆ ಬೇಡದೇ ಇರೋದು ಹೇಳಿ ನನ್ನ ಮಗನ ಕೀರ್ತಿ ಜೊತೆ ಮದುವೆ ಮಾಡಿಸ್ಬೇಕು ನೋಡು. ಅಂತೂ ಇಂತೂ ನಾನು ಅಂದ್ಕೊಂಡಾಗೆ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ. ಇನ್ನ ನನ್ನ ತರುಣ್ ವಿಷಯ ಮನೇಲಿ ಯಾರಿಗೂ ಗೊತ್ತಾಗಲ್ಲ. ನಮ್ದೇ ರಾಜ್ಯಭಾರ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ, ಆಯ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.